ಒಂದೇ ಒಂದು ಫಿಲಮ್ಗೋಸ್ಕರ ಈಶ್ವರಿ ಪ್ರೊಡಕ್ಷನ್ಸ್ ಅವರು ಮಾಡಿರುವಂತ ಆಲ್ಮೋಸ್ಟ್ ಎಲ್ಲಾ ಸೇವಿಂಗ್ಸ್ ನ ಬಳಸೋದಂದ್ರೆ ಏನಿದರ ಅರ್ಥ? In 15 years to clear the dues of that product. ಒಬ್ಬ ವ್ಯಕ್ತಿಗೆ ಫಿಲಂ ಬಗ್ಗೆ ಪ್ಯಾಷನ್ ಆಗಿ ಡೆಡಿಕೇಶನ್ ಇದ್ರೆ ಮಾತ್ರ ಈ ಕೆಲಸ ಮಾಡೋಕ್ ಸಾಧ್ಯ. 1991 ಗುರು ಆಗ್ಲೇನೆ ಪ್ಯಾನ್ ಇಂಡಿಯಾ ಫಿಲಂ ನ ತೆಗಿತಾರೆ ಅಂದ್ರೆ ಇವರ ಧೈರ್ಯ ಎಷ್ಟಿರ್ಬೇಕು. ದ್ರೋಹಿಗಳನ್ನ ಹಿಡಿದು ಗಲ್ಲಿಗೇರಿಸೋವರೆಗೂ ಆ ಸತ್ತು ಮಕ್ಕಳು ನನ್ನ ಕೈಯಿಂದ ಹೋಗೋದು. ಒಂದು ಫಿಲಂಗೆ 3 ಜನ ಪಾಪ್ಯುಲರ್ ಹೀರೋಗಳು ಕೆಲಸ ಮಾಡ್ತಾರೆ, ಹಾಗೆ ಅದು 4 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ ಅಂದ್ರೆ ಇವರ ಗಟ್ಸ್ ಎಷ್ಟಿರ್ಬೇಕು. ಇದೊಂದು ಎಪಿಕ್ ಫಿಲಮ್ ಅಂತ ಹೇಳೋದಕ್ಕೆ ನಮ್ಮ ಹತ್ರ 10 ರೀಸನ್ಸ್ ಇದಾವೆ. ಆದ್ರೆ ಈ ಫಿಲಮ್ ಯಾಕೆ ಸೋಲ್ತು ಅಂತ ಹೇಳೋದಕ್ಕೆ 3 ಲಾಜಿಕಲ್ ರೀಸನ್ಸ್ ಸಾಕಾಯ್ತು. ಆ ಸಿನಿಮಾ ಸೋತಾಗ ನಂಗೆ ಬಹಳ ದುಃಖ ಆಯ್ತು. ಕನಸನ್ನು ಹೊತ್ತು ತೆಗೆದಂತ ಶಾಂತಿಕ್ರಾಂತಿ ಫಿಲಂಗೆ ಅನ್ಕೊಂಡಂತ ಸಕ್ಸಸ್ ಸಿಗ್ಲಿಲ್ಲ. ಫಿಲಂ ರಿಲೀಸ್ ಆದ್ರೆ ಜನ ಥಿಯೇಟರ್ಗೆ ಹೋಗದೆ ಮತ್ತೆ ಈ ವ್ಯಕ್ತಿನ ಎಲ್ಲಿ ಸೋಲಿಸ್ಬಿಡ್ತಾರ ಅನ್ನೋ ಭಯ ನನಗೆ ಶುರುವಾಗಿದೆ. ದುಡ್ಡು ಗಳಿಸೋದ್ರಲ್ಲಿ ಈ ಫಿಲಮ್ ಸೋತಿರ್ಬೋದು, ಆದ್ರೆ ಪ್ರತಿಯೊಂದು ಸೀನ್ಗೆ ಅವರು ತೋರಿಸಿದಂತ ಡೆಡಿಕೇಶನ್ನು, ಪ್ಯಾಷನ್ನು, ಕ್ರಿಯೇಟಿವಿಟಿ ಮತ್ತೆ ಈ ಫಿಲಂ ಬಗ್ಗೆ ಮಾತಾಡೋ ತರ ಮಾಡ್ತಿದ್ರು. ನಮ್ಮ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ತಮ್ಮ ಜರ್ನಿಯಲ್ಲಿ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ನ ನೋಡ್ತಾರೆ. ಪ್ರತಿ ಸರಿ ಡೌನ್ಗೆ ಹೋದಾಗೂ ಬೌನ್ಸ್ ಬ್ಯಾಕ್ ಆಗ್ತಾರೆ. ಆ ಜರ್ನಿನೇ ಇಡೀ ಜನರೇಷನ್ಗೆ ಇನ್ಸ್ಪಿರೇಷನ್ ಮಾಡುತ್ತೆ. ನೋಡೋಣ ಬನ್ನಿ ಕೇಸ್ ಸ್ಟಡಿ ಆಫ್ ಶಾಂತಿಕ್ರಾಂತಿ. ₹1 ಬಿಡದೆ ಸಾಲ ತೀರ್ಸ್ಕೊಂಡ್ ಬಂದ ನಾನು. ಮಕ್ಕಳಿಗೆ ಹಾಲಿನ ಟ್ಯಾಂಕರ್ ತರಿಸ್ತಾ ಇದ್ದೆ. ನಿಮಗ್ ನಾನು ಮೆಚ್ಚಿಸ್ಲಿಲ್ವ ಅಂತ ಬೇಜಾರಾಗಿದೆ ನನಗೆ. ಬಹಳಷ್ಟು ಜನರು ಈ ಫಿಲಂನ 1991 ರವಿಚಂದ್ರನ್ ಅವರು ಮಾಡಿದಂಥ ಪ್ಯಾನ್ ಇಂಡಿಯಾ ಅಟೆಂಪ್ಟ್ ಅಂತ ಹೇಳ್ತಾರೆ. ಆದರೆ ಇದು ನನ್ನ ಪ್ರಕಾರ ಬರೀ ಪ್ಯಾನ್ ಇಂಡಿಯಾ ಅಟೆಂಪ್ಟ್ ಅಲ್ಲ, ಪಕ್ಕಾ ಪ್ಯಾನ್ ಇಂಡಿಯಾ ಫಿಲಂ. ನಾವು ಈಗ ರಿಲೀಸ್ ಆಗ್ತಿರುವಂಥ ಪ್ಯಾನ್ ಇಂಡಿಯಾ ಫಿಲಂಗಳನ್ನ ಗಮನಿಸಿದ್ರೆ, KGF, ಕಾಂತಾರ, ರಾಮಾಯಣ, ಬಾಹುಬಲಿಗಳನ್ನ ಗಮನಿಸಿದ್ರೆ ನಮಗೆ ಸರಿಯಾದ ಸೋಷಿಯಲ್ ಮೀಡಿಯಾ ಇದೆ, ಜನರಿಗೆ ತಲುಪಿಸಬೇಕಾದಂಥ ಮಾಧ್ಯಮಗಳಿದಾವೆ. ಆದರೆ 1991 ಯಾವ ಮಾಧ್ಯಮ ಇತ್ತು? ಅವಾಗಲೇ ಅಂತ ಗಟ್ಸ್ ತೋರಿಸಿ ಎಫರ್ಟ್ ಹಾಕಿದ್ದಾರೆ ಅಂದ್ರೆ ಇದು ನಿಜವಾಗ್ಲೂ ಎಕ್ಸೆಪ್ಷನಲ್ ಎಫರ್ಟ್ ಅಂತಾನೆ ಹೇಳ್ಬೋದು ಗುರು. ಇದನ್ನು ನಾವು ಇಮ್ಯಾಜಿನ್ ಮಾಡ್ಕೊಂಡ್ರೇನೆ ನಮಗೆ ಗೂಸ್ಬಂಪ್ಸ್ ಬರುತ್ತೆ. ಇದೊಂದು ಎಪಿಕ್ ಫಿಲಮ್ ಅಂತ ಹೇಳೋದಕ್ಕೆ ನಮ್ಮ ಹತ್ರ 10 ರೀಸನ್ಸ್ ಇದಾವೆ. ರವಿಚಂದ್ರನ್ ಅವರು ಅವಾಗಲೇ ದೊಡ್ಡ ರಿಸ್ಕ್ ತಗೋತಾರೆ. 3 ಜನ ಹೀರೋಸ್ನ ಕರೆಸ್ತಾರೆ, 4 ಲ್ಯಾಂಗ್ವೇಜ್ ಅಲ್ಲಿ ಫಿಲಮ್ ನ ಶೂಟ್ ಮಾಡ್ತಾರೆ, ಹಾಗೆ ಪ್ಯಾನ್ ಇಂಡಿಯಾ ರಿಲೀಸ್ ಕೂಡ ಮಾಡ್ತಾರೆ. ಶಾಂತಿಕ್ರಾಂತಿ ಆಫ್ ಕೋರ್ಸ್ ಇಲ್ಲಿ ಬೆಂಗಳೂರಲ್ಲೇ ನಡೀತಾ ಇತ್ತು. ನಾವು ಒಂದ್ಸಲ ಆಕ್ಟ್ ಮಾಡಿದ್ನ 3 ಹೀರೋಗಳ ಜೊತೆ ಮಾಡ್ಬೇಕಾಗಿತ್ತು. ನೋಡಿ, ಅವಾಗ್ಲೇ 10 ಕೋಟಿ ಖರ್ಚು ಮಾಡ್ತಾರೆ. ಅವ್ರು ಖರ್ಚು ಮಾಡಿದಂತ 10 ಕೋಟಿಗೆ ರಿಟರ್ನ್ಸ್ ಬಂದಿದ್ದು ಕೇವಲ 8 ಕೋಟಿ ಮಾತ್ರ. ಆದ್ರೆ ಫಿಲಮ್ ಅಲ್ಲಿ ಬಹಳಷ್ಟು ಪ್ಲಸ್ ಪಾಯಿಂಟ್ಸ್ ಇದ್ವು. ಎಕ್ಸ್ಟ್ರಾರ್ಡಿನರಿ ಮ್ಯೂಸಿಕ್ ಇತ್ತು, ಎಕ್ಸೆಪ್ಷನಲ್ ಡೈರೆಕ್ಷನ್ ಇತ್ತು, ಮ್ಯಾಸಿವ್ ಸೆಟ್ಸ್ ಇದ್ವು, ಹಾಗೆ ಪ್ರತಿಯೊಂದು ಸೀನಲ್ಲಿ ಕ್ರಿಯೇಟಿವಿಟಿ ಎದ್ದು ಕಾಣ್ತಾ ಇದೆ. ನೀವು ಪ್ರತಿಯೊಂದು ಸೀನ್ ನ ಗಮನಿಸಿದ್ರೆ ಅದರಲ್ಲಿ ಡೆಡಿಕೇಶನ್ ಇದೆ, ಪ್ಯಾಷನ್ ಇದೆ. ಈ ದೇಶ ಒಂದಲ್ಲ ಒಂದ್ ದಿವಸ ಕಣ್ಣೀರಲ್ಲಿ ಮುಳುಗೋಗುತ್ತೆ. ಯಾವುದೇ ಒಂದು ಸಕ್ಸಸ್ಗೆ ನಾವು ಬಹಳಷ್ಟು ಡೆಫಿನೇಷನ್ಸ್ ನ ಕೊಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಫಿಲಂ ಬಗ್ಗೆ ಮಾತಾಡಿದ್ರೆ ಫಿಲಂಗೆ ಬಳಸಿರುವಂತ ಬಡ್ಜೆಟ್ಗಿನ ಆ ಫಿಲಮ್ ಒಳ್ಳೆ ಕಲೆಕ್ಷನ್ ಮಾಡಿ ಕೊಟ್ರೆ ಅದೊಂದು ಸಕ್ಸಸ್ಫುಲ್ ಫಿಲಂ ಅಂತ ನಾವು ಹೇಳ್ತೀವಿ. ಅದೇ ಫಿಲಮ್ ನಾವು ಹಾಕಿರೋ ಬಡ್ಜೆಟ್ಗಿನ ಕಡಿಮೆ ಕಲೆಕ್ಷನ್ ಮಾಡಿಕೊಟ್ರೆ ಅದು ಸಕ್ಸಸ್ಫುಲ್ ಫಿಲಂ ಆಗಿರಲ್ಲ. ಶಾಂತಿಕ್ರಾಂತಿ ಫಿಲಂಗೆ 10 ಕೋಟಿ ಬಜೆಟ್ ಹಾಕ್ತಾರೆ, 8 ಕೋಟಿ ಅದು ಗಳಿಸ್ಕೊಡುತ್ತೆ. ಅದು ದುಡ್ಡಿನ ವಿಚಾರದಲ್ಲಿ ಕಡಿಮೆನೇ ಗಳಿಸ್ಕೊಡುತ್ತೆ, ಅದು ಫ್ಲಾಪ್ ಅಂತ ಕನ್ಸಿಡರ್ ಮಾಡ್ತಾರೆ. ಆದ್ರೆ ಅದು ಫ್ಲಾಪ್ ಆಗೋದಕ್ಕೆ ಯಾವ ರೀಸನ್ಸ್ ನಾವು ಹುಡುಕ್ತಾ ಹೋದ್ರೆ ನಮಗೆ ಕಾಣಿಸೋದು 3 ಲಾಜಿಕಲ್ ರೀಸನ್ಸ್. ಫಸ್ಟ್ ರೀಸನ್ನು ಟೈಮ್ ಪೀರಿಯಡ್. ರವಿಚಂದ್ರನ್ ಅವರು ರಿಸ್ಕ್ ತಗೊಂಡು ಫಿಲಮ್ನ ತೆಗಿತಾರೆ, ಆದ್ರೆ ಆ ಫಿಲಮ್ನ ಸ್ವೀಕಾರ ಮಾಡೋದಕ್ಕೆ ಜನರು ರೆಡಿ ಇದ್ರ ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಓಕೆ, ಜನರು ರೆಡಿ ಇದ್ರು ಅಂತಾನೆ ಅನ್ಕೊಳ್ಳೋಣ. ಜನರು ರೆಡಿ ಇದ್ರು ಕೂಡ ಇಂಥ ಒಂದು ಫಿಲಂ ಬರ್ತಿದೆ ಅಂತ ಜನರಿಗೆ ತಲುಪಿಸ್ಬೇಕಂದ್ರೆ ಒಳ್ಳೆ ಮಾಧ್ಯಮ ಇರಬೇಕು. ಈಗ ನಮ್ಮ ಹತ್ರ ಸೋಷಿಯಲ್ ಮೀಡಿಯಾ ಇದೆ, ಅವಾಗ ಯಾವ ಮಾಧ್ಯಮ ಇತ್ತು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಸರಿಯಾದ ಮಾಧ್ಯಮ ಇರಲಿಲ್ಲ, ಜನರಲ್ಲಿ ಈ ಫಿಲಂನ ಸ್ವೀಕರಿಸಬೇಕಾದಂಥ ಮೈಂಡ್ ಸೆಟ್ ಕೂಡ ಇರಲಿಲ್ಲ. ಸೊ ಫಸ್ಟ್ ರೀಸನ್ ಈಸ್ ಟೈಮ್ ಪೀರಿಯಡ್. ಸೆಕೆಂಡ್ ರೀಸನು ಟಿಕೆಟ್ ಪ್ರೈಸ್. ನೋಡಿ, ಈಗ ಯಾವುದೇ ಪ್ಯಾನ್ ಇಂಡಿಯಾ ಫಿಲಮ್ ರಿಲೀಸ್ ಆದರೂ ಕೂಡ ಅದು ನಾರ್ಮಲ್ ಟಿಕೆಟ್ಗಿಂತ ಜಾಸ್ತಿ ಪ್ರೈಸ್ ಇರುತ್ತೆ. ಆದರೂ ಕೂಡ ನಮ್ಮ ಜನ ಅಷ್ಟು ದುಡ್ಡು ಕೊಟ್ಟು ನೋಡ್ತಾರೆ. ಬಟ್ 1990s ಸೀನ್ ಆ ಥರ ಇರಲಿಲ್ಲ. ಟಿಕೆಟ್ ಪ್ರೈಸ್ ಮುಂಚೆನೇ ಕಡಿಮೆ ಇತ್ತು, ಏನೋ ಒಂದು ₹2 ಸ್ಟಾರ್ಟ್ ಆಗ್ಬೋದು. ಆದರೂ ಇವ್ರು ಹಾಕ್ತಂಥ ಬಡ್ಜೆಟ್ಗೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ರಿಕವರ್ ಎ ಮ್ಯಾಸಿವ್ ₹1 ಫ್ರಮ್ ದಟ್ ಪ್ರೈಸ್. ಸೊ ಫಿಲಮ್ಮು ದುಡ್ಡಿನ ವಿಷಯದಲ್ಲಿ ಸೋಲುತ್ತೆ. ಶಾಂತಿಕ್ರಾಂತಿ ಸಿನಿಮಾ ಅಂತ ಬಂದಾಗ ಎಲ್ಲ ಕಳ್ಕೊಂಡ್ಬಿಟ್ಟಿರ್ತೀವಿ. ಥರ್ಡ್ ರೀಸನ್ ಅಂದರೆ ಮಲ್ಟಿಪಲ್ ಹೀರೋಸ್. ಈಗ ರಿಲೀಸ್ ಆಗ್ತಿರುವಂಥ ಪ್ಯಾನ್ ಇಂಡಿಯಾ ಫಿಲಮ್ಸ್ನ ಗಮನಿಸಿ.
ಒಬ್ಬನೇ ಹೀರೋ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗುತ್ತೆ. KGF ನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಯಶ್ ಒಬ್ಬನೇ ಹೀರೋ ಮಲ್ಟಿಪಲ್ ಲ್ಯಾಂಗ್ವೇಜ್ ಅಲ್ಲಿ ಪ್ಯಾನ್ ಇಂಡಿಯಾದಲ್ಲಿ ಫಿಲಮ್ ರಿಲೀಸ್ ಆಗುತ್ತೆ. ಯಶ್ಗೆ ಜನರು ಕನೆಕ್ಟ್ ಆಗ್ತಾರೆ. ಆದರೆ ಶಾಂತಿ ಕ್ರಾಂತಿ ಕೇಸಲ್ಲಿ ಹಂಗಿರಲಿಲ್ಲ. ಈ ಕೇಸಲ್ಲಿ 3 ಜನ ಹೀರೋಸು 4 ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗುತ್ತೆ. ಆದರೆ ಜನರು ಕನೆಕ್ಟ್ ಆಗೋದ್ರಲ್ಲಿ ಪ್ರಾಬ್ಲಮ್ ಆಗುತ್ತೆ. ಯಾರಿಗಂತ ಕನೆಕ್ಟ್ ಆಗ್ತೀರಾ? ಶಾಂತಿ ಕ್ರಾಂತಿ ಸಿನಿಮಾ ನಿಲ್ಲಿಸ್ಬಿಡ್ತೀನಿ ಅಂತ ಬಂದೆ, ಈ ಸಿನಿಮಾ ಬೇಡ ಅನ್ನಿಸ್ತಿದೆ. ನಾನು ಕನ್ನಡದಲ್ಲಿ ರವಿಚಂದ್ರನ್ ಅವರಿಗೆ ಮ್ಯೂಸಿಕಲ್ ಇಮೇಜ್ ಇದೆ. ಆ ಫಿಲಮ್ ಅಲ್ಲಿ ತುಂಬಾ ಮ್ಯೂಸಿಕ್ ಬಳಸಿರೋದ್ರಿಂದ ಅದು ಅವರಿಗೆ ಸೂಟ್ ಆಗುತ್ತೆ. ಅದೇ ರಜನಿಕಾಂತ್, ನಾಗಾರ್ಜುನ್ ಅವರಿಗೆ ಸೂಟ್ ಆಗೋದಕ್ಕೆ ಕಷ್ಟ ಆಯ್ತು. ಅದಕ್ಕೆ ಜನರು ಕನೆಕ್ಟ್ ಆಗೋದಕ್ಕೆ ಕಷ್ಟ ಆಯ್ತು. 3 ಜನ ಹೀರೋ, ರಜನಿಕಾಂತ್ ಇಮೇಜ್ ಬೇರೆ, ನಾಗಾರ್ಜುನ, ನಾನು, ನನ್ನೊಂದು ಮ್ಯೂಸಿಕಲ್ ಇಮೇಜು. ಸೊ ಮಲ್ಟಿಪಲ್ ಹೀರೋಸ್ ಇರೋದ್ರಿಂದ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಅಲ್ಲಿ ಜನರಿಗೆ ಕನೆಕ್ಟ್ ಆಗೋದಕ್ಕೆ ಪ್ರಾಬ್ಲಮ್ ಆಗುತ್ತೆ. ಇನ್ನು ರೀಸನ್ಸ್ ಹುಡುಕ್ತಾ ಹೋದ್ರೆ ಸಿಗ್ಬೋದೇನೋ. ದುಡ್ಡಿನ ವಿಷಯದಲ್ಲಿ ಶಾಂತಿ ಕ್ರಾಂತಿ ಅಷ್ಟೊಂದು ದುಡ್ಡನ್ನು ಗಳಿಸೋದಕ್ಕೆ ಆಗೋದಿಲ್ಲ, ಅನ್ಕೊಂಡಷ್ಟು ದುಡ್ಡನ್ನು ಗಳಿಸೋದಕ್ಕಾಗೋದಿಲ್ಲ. ಆದರೆ ಇದೊಂದು ಎಪಿಕ್ ಫಿಲ್ಮ್ ಅನ್ನೋದನ್ನ ಮಾತ್ರ ನಾವು ಮರಿಬಾರ್ದು. ಅದಕ್ಕೋಸ್ಕರ ನಾವಿಲ್ಲಿ ಕೂತ್ಕೊಂಡು ಮತ್ತೆ ಈ ಶಾಂತಿ ಕ್ರಾಂತಿ ಬಗ್ಗೆ ಮಾತಾಡ್ತಿದ್ವಿ. ಪ್ರತಿಯೊಂದು ಸೀನಲ್ಲಿ ಅವ್ರು ತೋರಿಸಿದ ಡೆಡಿಕೇಶನ್, ಪ್ಯಾಷನ್ ಎದ್ದು ಕಾಣ್ತಾ ಇದೆ. ರವಿಚಂದ್ರನ್ ತಂದೆಯವರು 1962 ಅಲ್ಲಿ ಈಶ್ವರಿ ಪ್ರೊಡಕ್ಷನ್ಸ್ ಹೌಸ್ನ ಕಟ್ತಾರೆ. ಅದರಿಂದ ಒಳ್ಳೊಳ್ಳೆ ಫಿಲಮ್ಸ್ ಪ್ರೊಡಕ್ಷನ್ಸ್ ಆಗ್ತಾ ಇರ್ತವೆ. ಐಕಾನಿಕ್ ಫಿಲಮ್ ನಾಗರಾವ್ ಕೂಡ ಈಶ್ವರಿ ಪ್ರೊಡಕ್ಷನ್ಸ್ ಹೌಸ್ ಇಂದಾನೆ ಬಂದಿರೋದು. ಬಹಳಷ್ಟು ಸಕ್ಸಸ್ ಕಂಡಿರುವಂತ ಈಶ್ವರಿ ಪ್ರೊಡಕ್ಷನ್ಸ್ ಹೌಸ್ ಇಂದ ಶಾಂತಿ ಕ್ರಾಂತಿ ಬರುತ್ತೆ. ಗಳಿಸಿದಂತ ಆಲ್ಮೋಸ್ಟ್ ಅಷ್ಟು ದುಡ್ಡನ್ನ ಶಾಂತಿ ಕ್ರಾಂತಿಗೆ ಹಾಕ್ತಾರೆ. ರವಿಚಂದ್ರನ್ ಅವರಿಗೆ ಗೊತ್ತಿತ್ತು ಇದು ಸರಿ ಹೋಗೋದಿಲ್ಲ ಅಂತ. ತುಂಬಾನೇ ದೊಡ್ಡ ಮೊತ್ತ ಮೈನಸ್ಗೆ ಬಂದ್ಬಿಡುತ್ತೆ ನಮ್ಗೆ ಆ ಒಂದು ಸಿನಿಮಾಯಿಂದ ನಮಗೆ. ಆದರೆ ತಂದೆಯವರು ಹೇಳಿದಂಥ ಒಂದು ಮಾತಿಗೋಸ್ಕರ ಇವರು ಡೆಡಿಕೇಶನ್ ಇಂದ ಆ ಫಿಲಮ್ನ ಕಂಪ್ಲೀಟ್ ಮಾಡ್ತಾರೆ. ಅದೇನೇ ಆಗಲಿ, ನೀನು ಸಿನಿಮಾ ಮುಗಿಸ್ತೀಯ. ಇನ್ ಟರ್ಮ್ಸ್ ಆಫ್ ಮನಿ ಈ ಫಿಲಮ್ ಅಷ್ಟೊಂದು ಗಳಿಸೋದಿಲ್ಲ, ಅನ್ಕೊಂಡಷ್ಟು ಗಳಿಸೋದಿಲ್ಲ. ಶಾಂತಿ ಕ್ರಾಂತಿ ಫಿಲಮ್ ರಿಲೀಸ್ ಆಗೋ ಟೈಮಲ್ಲಿ ರವಿಚಂದ್ರನ್ ಅವರಿಗೆ ಈ 2 ಸಂಕಷ್ಟ ಎದುರಾಗಿರುತ್ತೆ. ಮೊದಲನೇದಾಗಿ ಶಾಂತಿ ಕ್ರಾಂತಿ ಒಂದು ಸಕ್ಸಸ್ಫುಲ್ ಫಿಲಮ್ ಆಗೋದಿಲ್ಲ ಅನ್ನೋ ಸುಳಿವಿದ್ರೂ ಕೂಡ ಅವರು ಆ ಫಿಲಮ್ನ ಮಾಡ್ತಾ ಇರ್ತಾರೆ ಕೇವಲ ಅವರ ತಂದೆಗೋಸ್ಕರ. ನನಗೆ ಯಾಕೋ ಈ ಸಿನಿಮಾ ಬೇಡ ಅನ್ನಿಸ್ತಿದೆ, ನಾನು ಅನ್ಕೊಂಡಾಗ ಆಗ್ತಿಲ್ಲ. ಎರಡನೇ ಪ್ರಾಬ್ಲಮ್ಮು, ಅದೇ ಟೈಮಿಗೆ ಅವರ ತಂದೆಯ ಆರೋಗ್ಯದಲ್ಲಿ ವ್ಯತ್ಯಾಸ ಕಾಣಿಸ್ಬಿಡುತ್ತೆ. ಕ್ರಾಂತಿ ಅನ್ನೋ ಸಿನಿಮಾದಲ್ಲಿ ಅಲ್ಲಿ ಒಂದು ಕಡೆ ನಮ್ಮಪ್ಪ ಹಾಸ್ಪಿಟಲ್ ಇದ್ದಾರೆ. ನೋಡಿ, 2 ಬಿಗ್ ಪ್ರಾಬ್ಲಮ್ಸು ಒಟ್ಟೊಟ್ಟಿಗೆ ರವಿಚಂದ್ರನ್ ಅವರ ಎದುರಿಗೆ ಬಂದು ನಿಲ್ಲುತ್ತೆ. ಅವರು ಧೃತಿಗೆಡಲ್ಲ. ಅವ್ರು ಏನು ಮಾಡ್ತಾರೆ, ಇನ್ನೊಂದು ಪ್ಲಾನ್ನ ರೂಪಿಸ್ತಾರೆ. ಚಿನ್ನ ತಂಬಿ ಅನ್ನೋ ಫಿಲಮ್ಮು ತಮಿಳಲ್ಲಿ ತುಂಬ ಒಳ್ಳೆ ಯಶಸ್ಸು ಕಾಣ್ತಾ ಇರುತ್ತೆ. ಅವರು ಅದರ ರೀಮೇಕ್ ರೈಟ್ಸ್ನ ತಗೊಂಡ್ಬಂದು ಕನ್ನಡದಲ್ಲಿ ರಾಮಾಚಾರಿ ಮಾಡ್ತಾರೆ. ರಾಮಾಚಾರಿ ಅವರಿಗೆ ಶಾಂತಿ ಕ್ರಾಂತಿಯಲ್ಲಿ ಆಗಬೇಕಾದಂಥ ಲಾಸ್ನ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಎಕ್ಸ್ಪೆರಿಮೆಂಟ್ ಮಾಡಲ್ ಇದ್ದಂಥ ರವಿಚಂದ್ರನು ಸರ್ವೈವಲ್ ಮೋಡಿಗೆ ಬರ್ತಾರೆ. ರೀಮೇಕ್ ಫಿಲಮ್ನ ಸ್ಟಾರ್ಟ್ ಮಾಡ್ತಾರೆ. ಮತ್ತೆ ಹೇಳ್ದಾನೆ, ಮತ್ತೆ ಸರ್ವೈವಲ್ ಬದುಕಬೇಕಷ್ಟೇ, ಯಾರಿಗೂ ದುಡ್ಡು ಕೊಡಬೇಕು, ಅವ್ರಿಗೇನೋ ದುಡ್ಡು ಕೊಡಬೇಕು, ಬ್ಯಾಂಕಿಗೆ ಸಾಲ ತೀರಿಸ್ಬೇಕು. ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಅವರು ಸ್ವಂತ ಬರೆದು ಡೈರೆಕ್ಟ್ ಮಾಡಿದಂಥ ಫಿಲಮ್ಗಳು ಕೂಡ ತುಂಬ ಇದಾವೆ ಅಂತ. ಅವರು ಬರೀ ರೀಮೇಕ್ ಮಾಡಿಲ್ಲ, ಸ್ವಮೇಕ್ ಕೂಡ ಮಾಡಿದ್ದಾರೆ. ನೋಡಿ, ನಾ ಅವಾಗಲೇ ಹೇಳ್ದಂಗೆ ಶಾಂತಿ ಕ್ರಾಂತಿ ಲಾಸ್ ಆಗ್ತಿದೆ ಅಂದರೂ ಮಾಡಬೇಕು, ಜೊತೆಗೆ ತಂದೆಯವರ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸ ಆಗಿದೆ. ಇಂಥ ದೊಡ್ಡ ಪ್ರಾಬ್ಲಮ್ಸ್ ಇದ್ದರೂ ಅವರು ಧೃತಿಗೆಡಲ್ಲ. ಅವ್ರೇನು ಮಾಡ್ತಾರೆ, ಇನ್ನೊಂದು ಪ್ಲಾನ್ನ ರೂಪಿಸಿ ಬೌನ್ಸ್ ಬ್ಯಾಕ್ ಆಗ್ತಾರೆ. ಮತ್ತೆ ಗಟ್ಟಿಯಾಗಿ ನಿಲ್ತಾರೆ. ಅದೇ ಫೀಲ್ಡಲ್ಲಿ ನಿಲ್ತಾರೆ. ಬೇರೆ ಫೀಲ್ಡಿಗೆ ಹೋಗಿ ಬಿಸ್ನೆಸ್ಸಿಗೆ ಹೋಗಿ ಏನೋ ಮಾಡ್ಬಿಡೋಣ, ಮತ್ತೆ ಬೇರೆ ರೀತಿಯಲ್ಲಿ ದುಡ್ಡು ಗಳಿಸೋಣ ಅಂತ ಅವ್ರ ತಲೆಯಲ್ಲಿ ತಾಟೇ ಬರೋಲ್ಲ. ಅವರು ಫಿಲಮಲ್ಲೇ ಮತ್ತೆ ಸಾಧಿಸ್ಬೇಕಂತ ನಿಲ್ತಾರೆ. ಅದು ಆ ವ್ಯಕ್ತಿಯ ವ್ಯಕ್ತಿತ್ವ, ನೇರ ನುಡಿ, ದೃಢತೆ. ಇದು ನನಗೆ ರವಿಚಂದ್ರನಲ್ಲಿ ಕಂಡಂಥ ಒಳ್ಳೆಯ ಗುಣಗಳು. ರವಿಚಂದ್ರನ್ ಅವರು ಜನ್ರೇಷನ್ಗೆ ಇನ್ಸ್ಪಿರೇಷನ್ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗಿನ ಕಾಲದ ಜನ್ರೇಷನಲ್ಲಿ ಮಕ್ಕಳು ಏನು ಮಾಡ್ತಾರೆ, 10ನೇ ಕ್ಲಾಸ್ ಫೇಲ್ ಆದರೂ ಕೂಡ ಸೂಸೈಡ್ ಮಾಡ್ಕೋತಾರೆ. ಒಂದು ಬ್ರೇಕಪ್ ಆದರೆ ಸೂಸೈಡ್ ಮಾಡ್ಕೋತಾರೆ. ಶಾಂತಿ ಕ್ರಾಂತಿಲಿ ನೋಡಿದಂಥ ಲಾಸ್ಗೆ ರವಿಚಂದ್ರನ್ ಅವರು ಡಿಪ್ರೆಸ್ ಆಗಬೇಕಿತ್ತು, ಕುಗ್ಗೋಗ್ಬೇಕಿತ್ತು. ಆದರೆ ಆ ಮನುಷ್ಯ ಕುಗ್ಗೋದಿಲ್ಲ, ಮತ್ತೆ ಎದ್ದು ನಿಲ್ತಾರೆ, ಫಿಲಮ್ ಮಾಡ್ತಾರೆ, ಸಕ್ಸಸ್ನ ನೋಡ್ತಾರೆ, ಬೌನ್ಸ್ ಬ್ಯಾಕ್ ಮಾಡ್ತಾರೆ. ಇದೊಂದು ಇನ್ಸ್ಪಿರೇಷನ್. ಈ ಕ್ಯಾರೆಕ್ಟರಿಂದ ರವಿಚಂದ್ರನ್ ಅವರು ಈಗಲೂ ಕೂಡ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡಿದ್ದಾರೆ. 30 ವರ್ಷಗಳ ಸುದೀರ್ಘ ಸಿನಿಮಾ ಜರ್ನಿನ ಕಂಪ್ಲೀಟ್ ಮಾಡಿದ್ದಾರೆ. 22 ಫಿಲಮ್ಗೆ ಡೈರೆಕ್ಷನ್ ಮಾಡಿದ್ದಾರೆ. 18 ಫಿಲಮ್ಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಸುಮಾರು 100ಕ್ಕೂ ಅಧಿಕ ಫಿಲಮ್ ಅಲ್ಲಿ ನಟಿಸಿದ್ದಾರೆ. ಅದಕ್ಕೆ ಈ ವ್ಯಕ್ತಿ ಮತ್ತೆ ಈ ವ್ಯಕ್ತಿತ್ವ ಇನ್ಸ್ಪಿರೇಷನ್. ಸಿನಿಮಾ ಸೋಲ್ಬೋದು, ರವಿಚಂದ್ರನ್ ಯಾವತ್ತೂ ಸೋಲಲ್ಲ. ಶಾಂತಿ ಕ್ರಾಂತಿ ರಿಲೀಸ್ ಬಗ್ಗೆ ಮಾತಾಡೋಣ. ಫಿಲಮ್ನ ರಿಲೀಸ್ನ ಅಫಿಷಿಯಲ್ ಇನ್ಫಾರ್ಮೇಶನ್ನು ಈಶ್ವರಿ ಪ್ರೊಡಕ್ಷನ್ಸ್ ಬಾಲಾಜಿ ಅವ್ರ ಕಡೆಯಿಂದಾನೇ ಬಂದಿದೆ. ಅದು 6 ತಿಂಗಳಾಗ್ಬೋದು, 8 ತಿಂಗಳಾಗ್ಬೋದು, 1 ವರ್ಷ ಆಗ್ಬೋದು. ಬಟ್ ಯಾವಾಗ ಬೇಕಾದ್ರೂ ಬರ್ಬೋದು ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಒಂದೇ ಒಂದು ರಿಕ್ವೆಸ್ಟ್ ನಾನು ನಿಮ್ಮ ಕಡೆಯಿಂದ ಮಾಡೋದೇನಂದ್ರೆ, ಶಾಂತಿ ಕ್ರಾಂತಿ ಫಿಲಮ್ ರಿಲೀಸ್ ಆದ್ರೆ ಥಿಯೇಟರ್ ಅಲ್ಲಿ ಹೋಗಿ ನೋಡಿ. ಅದು 6 ತಿಂಗಳಾಗ್ಲಿ 8 ತಿಂಗಳಾಗ್ಲಿ
ನೀವು ಥಿಯೇಟರ್ಲ್ಲೇ ಹೋಗಿ ಫಿಲಮ್ನ ನೋಡಿ. ಅವರು ಅವಾಗಲೇ ಬಳಸಿದಂಥ ಕ್ರಿಯೇಟಿವಿಟಿನ ಅಪ್ರಿಷಿಯೇಟ್ ಮಾಡಿ. ಪಟ್ಟು ಸಿನಿಮಾ ಮಾಡೋಕೆ ಕನಸು ಕಟ್ಟು ಸಿನಿಮಾ ಮಾಡೋಕೆ ₹100 ಕೊಡಕ್ಕಾಗಲ್ವೇನ್ರಿ? ಯಾರ ಕೆಲವು ಒಬ್ಬೊಬ್ಬರು ಪ್ರೇಕ್ಷಕರು ಕೊಡಕ್ಕಾಗಲ್ವೇನ್ರಿ? ಎಷ್ಟು ಜನ ನೋಡ್ತೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಮೆನ್ಷನ್ ಮಾಡಿ. ರಾಜಮೌಳಿ, ಪ್ರಶಾಂತ್ ನೀಲ್ ಈಗಿರುವಂತ ಟ್ರೆಂಡಿಂಗ್ ಡೈರೆಕ್ಟರ್ಸ್. ಅವ್ರಿಗಿನ ಮುಂಚೆ ಅಂದ್ರೆ 25-30 ವರ್ಷಗಳ ಮುಂಚೆನೆ ರವಿಚಂದ್ರನ್ ಅವರು ಟ್ರೆಂಡ್ ನ ಸೃಷ್ಟಿ ಮಾಡಿದ್ರು. ಅದಕ್ಕೆ ಅವ್ರನ್ನ ಕನ್ನಡದ ಶೋಮ್ಯಾನ್ ಅಂತ ಕರೀತಾರೆ. ಟ್ರೆಂಡ್ ನ ಸೃಷ್ಟಿ ಮಾಡಿದ್ರು, ಟ್ರೆಂಡ್ ನ ಸೃಷ್ಟಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾ ಶಾಂತಿ ಕ್ರಾಂತಿ ಒಂದು ಎಪಿಕ್ ಫಿಲಮ್ ಅಂತಾನೂ ಹೇಳ್ತಾ ಕೇಸ್ ಸ್ಟಡಿ ಆಫ್ ಶಾಂತಿ ಕ್ರಾಂತಿನ ಮುಗಿಸ್ತಾ ಇದ್ದೇನೆ.